ಒಂದು ದಿನ ಅಂಗೈಯೊಳಗೆ ಲಿಂಗಯ್ಯನನ್ನ ಹಿಡಿದು ಲಿಂಗಯ್ಯನನ್ನ ಪೂಜಿಸಬೇಕಾದ್ರೆ ಅಪ್ಪ ಚೆನ್ನವೀರ ಒಂದು ದಿನ ಲಿಂಗಯ್ಯನಿಗೆ ನೀರು ಹಾಕ್ತಾರ, ಮಜ್ಜನ ಮಾಡ್ತಾರ, ಸದ್ಯೋಜಾತ ವಾಮದೇವ ಅಂತ ತಿಳ್ಕೊಂಡು ಮಂತ್ರ ಹೇಳುತ್ತಾರ, ಹಾಡಿದಡೆ ಅಂತ ತಿಳ್ಕೊಂಡು ಹಾಡ್ತಾರ, ಕೂಗುತ್ತಾರ, ಕರೀತಾರ. ಒಂದು ದಿನ ಮಜ್ಜನ ಎಲ್ಲ ಮುಗಿದ ಬಳಿಕ ಲಿಂಗಕ್ಕ ಮಜ್ಜನ ಮಾಡಿ ಭಸ್ಮಾಧರಿಸಿ ಊದಿನ ಕಡ್ಡಿ ಬೆಳಗಿ ಲಿಂಗಯ್ಯನಿಗೆ ಪತ್ರಿ ಇಡ್ಬೇಕಂತಾರ. ಆ ಸಂದರ್ಭದೊಳಗ ಪತ್ರಿನೇ ಇಲ್ಲ. ಸೇವಕನನ್ನ ಕೂಗಬೇಕು ಅಂದ್ರೆ ಮೌನ ಮಾತನಾಡೋದಿಲ್ಲ. ಗಂಟೆಯನ್ನು ಬಾರಿಸ್ತಾರೆ, ಸೇವಕ ಸಾಮೀಪ್ಯದಲ್ಲಿ ಇರಲಿಲ್ಲ. ಗಂಟೆ ಹೊಡೆದ್ರು ಸಹಿತ ಸೇವಕನ ಶಬ್ದ ಕಿವಿಗೆ ಹೋಗಿ ಕೇಳಿಲ್ಲ. ಸೇವಕ ಬರಲೇ ಇಲ್ಲ. ಅವಾ ಹೆಂಗ ಸಾಧಿಸಬೇಕು, ಹೆಂಗ ಸಿದ್ಧಿಸ್ಬೇಕು, ಹೆಂಗ ತಪ ಮಾಡಬೇಕು, ಹೆಂಗ ಜಪ ಮಾಡಬೇಕು ಅಂತಂದ್ರ ಅಪ್ಪ ಅಂಗೈಯೊಳಗೆ ಲಿಂಗ ಹಿಡಿದು ಕರೀತಾನ. ಅವ್ವ ಪೂಜೆ ಪೂರ್ಣ ಆಗಬೇಕು ಅಂದ್ರ ಶಿವನಿಗೆ ಪತ್ರಿ ಏರಿಸ್ಬೇಕವ. ಅವ ಲಿಂಗಯ್ಯನ ಪೂಜೆ ಪೂರ್ಣ ಆಗಬೇಕು ಅಂದ್ರ ಅವ ಪತ್ರಿ ಏರಿಸ್ಬೇಕು. ನನ್ನವ ಪತ್ರಿ ಶಿಷ್ಯ ಇಟ್ಟಿಲ್ಲ, ಮರೆತು ಹೋಗಿಬಿಟ್ಟಾನ. ಹೊರಗೆ ಎದ್ದು ಹೋಗ್ಬೇಕು ಅಂದ್ರೆ ಪೂಜೆಗೆ ಭಂಗ ಬರುತ್ತದೆ ನನ್ನವ ಅಂದ್ರೆ ಸಾಕ್ಷಾತ್ ಬನ್ನಿ ಮಹಾಂಕಾಳಿ ಬನ್ನಿ ಗಿಡವನ್ನೇ ಬಗ್ಗಿಸಿ ಲಿಂಗಯ್ಯನಿಗೆ ಪತ್ರಿಯನ್ನು ಕೊಡ್ತಾಳೆ. ಈಗ ದೇವಿಯನ್ನ ಸಾಕ್ಷಾತ್ಕಾರ